ನಂದು ಉದೇ ಹೃದಯದ ಜ್ವಾಲೆ ಭಾಗ 8. ಕೆಳಗೆ ಪಾರ್ಟಿ ಆಗ್ಲೇ ರಂಗೇರಲು ಪ್ರಾರಂಭವಾಗಿತ್ತು. ಶಾರ್ವರಿ ಇನ್ನೂ ಕೆಳಗೆ ಬರದೆ ಇರುವುದನ್ನು ನೋಡಿ ಕೋಣೆಯ ಹೊರಗೆ ಅತ್ತಿತ್ತಿಂದ ಹೆಜ್ಜೆ ಹಾಕ್ತಿದ್ದ ಸಮೀಕ್ಷಾ ತಾಳ್ಮೆ ಕಳ್ಕೊಂಡು, ಬೇಗ ಬಾ, ಎಲ್ಲರೂ ಕೆಳಗೆ ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿನ್ನದೇ ಬರ್ತ್ಡೇ ಪಾರ್ಟಿ ಕೆಳಗೆ ನಡೀತಾ ಇರೋದು, ಆದರೆ ಮೇನ್ ಹೀರೋಯಿನ್ನೇ ಇಲ್ಲಿದ್ದಾಳೆ ಎಂದು ಜೋರಾಗಿ ಕೂಗಿದ್ಲು. ಆಗ ಒಳಗಿನಿಂದ ಶಾರ್ವರಿಯ ಧ್ವನಿ ಕೇಳಿಸ್ತು. ಹೀಗೋ ಬಂದ್ಬಿಟ್ಟೆ ಕಣೆ, ದಯವಿಟ್ಟು ಇನ್ನೆರಡು ನಿಮಿಷ ಕಾಯೇ ಸರಿ. ನಿನಗಂತೂ ಒಂದು ಸ್ವಲ್ಪನೂ ತಾಳ್ಮೆನೇ ಇಲ್ಲ. ಅವಳು ಹಾಗೆ ಹೇಳಿ ಮುಗಿಸ್ತಿದ್ದಾಗೇನೆ ಕೋಣೆಯ ಬಾಗಿಲು ತೆರೀತು. ಬಾಗಿಲ ಕಡೆ ತಿರುಗಿದ ಸಮೀಕ್ಷಾಳ ಕಣ್ಣುಗಳ ಮುಂದೆ ಒಬ್ಬ ಸುಂದರವಾದ ರಾಜಕುಮಾರಿ ಬಂದು ನಿಂತದ್ದಾಯಿತು. ಅವಳನ್ನು ನೋಡಿದ ತಕ್ಷಣ ಸಮೀಕ್ಷಾಳ ಬಾಯಿಂದ ತಾನಾಗಿಯೇ ಉದ್ಗಾರ ಅನ್ನೋದು ಬಂದಿತ್ತು. ಓ ಮೈ ಗಾಡ್ ಅಂತ. ಸಮೀಕ್ಷಾ ಕಣ್ಣು ರೆಪ್ಪೆ ಬಡಿಯದೆ ಶಾರ್ವರಿಯನ್ನೇ ನೋಡುತ್ತಾ ನಿಂತುಬಿಟ್ಲು. ಶಾರ್ವರಿ ಈ ಉಡುಪಿನಲ್ಲಿ ಅಷ್ಟು ಅದ್ಭುತವಾಗಿ ಕಾಣಬಹುದು ಅಂತ ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಶಾರ್ವರಿ ಧರಿಸಿದ್ದ ಆ ಕೆಂಪು ಬಣ್ಣದ ವೆಲ್ವೆಟ್ ಗೌನ್ ಅವಳ ಸೌಂದರ್ಯವನ್ನು ಮತ್ತು ಅವಳ ನವಿರಾದ ಆಕೃತಿಯನ್ನು ಇಂಚಿಂಚು ಹೈಲೈಟ್ ಮಾಡುವಂತೆ ಅದ್ಭುತವಾಗಿ ಕಾಣ್ತಾ ಇತ್ತು. ಕಿವಿಗೆ ತೊಟ್ಟಿದ್ದ ಉದ್ದನೆಯ ತೆಳುವಾದ ಕಿವಿಯೋಲೆಗಳು, ಕೂದಲನ್ನು ನೀಟಾಗಿ ಕಟ್ಟಿ ಮಾಡಿದ ಸುಂದರ ಕೇಶ ವಿನ್ಯಾಸ ಅಂದರೆ ಬನ್ ಹೇರ್ ಸ್ಟೈಲ್, ಕಾಲಿನ ಹೈ ಹೀಲ್ಸ್, ಕೈಯಲ್ಲಿದ್ದ ವಜ್ರದ ಬಳೆ ಮತ್ತು ಮುಖದ ಮೇಲಿದ್ದ ಲೈಟ್ ಮೇಕಪ್ ಎಲ್ಲವೂ ಅವಳಿಗೆ ಪರ್ಫೆಕ್ಟ್ ಆಗಿ ಒಪ್ತಾ ಇತ್ತು. ಅಬ್ಬಾ ದೇವರೇ, ನಿಜಕ್ಕೂ ನೀನು ಅದ್ಭುತವಾಗಿ ಕಾಣ್ತಿದ್ದೀಯ ಶಾರ್ವರಿ ಎಂದು ಸಮೀಕ್ಷಾ ಮನಸ್ಸಾರೆ ಹೊಗಳುತ್ತಾ ಇದ್ಲು. ತನ್ನ ಸೌಂದರ್ಯದ ಬಗ್ಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲದ ಶಾರ್ವರಿ ಸಮೀಕ್ಷಾಳ ಹೊಗಳಿಕೆ ಕೇಳಿ ತಟ್ಟನೆ ಉತ್ಸಾಹದಿಂದ ಸೀರಿಯಸ್ ಆಗಿ ಹೇಳ್ತಿದ್ಯಾ, ನಿಜವಾಗ್ಲೂ ಚೆನ್ನಾಗಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ಲು. ಸಮೀಕ್ಷಾ ಖುಷಿಯಿಂದ ಜಿಗಿದು, ಹೌದು ಕಣೆ, ಸಖತ್ತಾಗಿ ಕಾಣ್ತಿದ್ಯಾ ಅಂತ ಅಂದ್ಲು. ಸಮೀಕ್ಷಾಳ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಶಾರ್ವರಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪಗಾದ್ವು. ಅವಳು ಮತ್ತಷ್ಟು ಮುದುಡಿಕೊಳ್ಳುವುದನ್ನು ನೋಡಿ ಸಮೀಕ್ಷಾ ಕಣ್ಣು ಮುಗಿಯುತ್ತಾ, ನೋಡು, ಈಗಲೇ ಹೀಗೆ ನಾಚಿಕೊಳ್ಳೋದನ್ನು ನಿಲ್ಲಿಸು, ಮೊದಲು ಕೆಳಗೆ ಪಾರ್ಟಿಗೆ ನಡೆ. ಅಣ್ಣ ಪ್ರಜ್ವಲ್ ಎಷ್ಟೊತ್ತಿನಿಂದ ನಿನಗೋಸ್ಕರ ಕಾಲ್ ಮಾಡ್ತಾ ಇದ್ದಾನೆ ಗೊತ್ತಾ ಅಂತ ಹೇಳಿದ್ಲು. ಶಾರ್ವರಿ ತಕ್ಷಣ ತನ್ನ ಬ್ಯಾಗನ್ನು ಹಿಡಿದು, ಹೌದೌದು ಸರಿ, ನಾನು ರೆಡಿ ಇದ್ದೀನಲ್ವಾ, ಈಗ ಹೋಗ್ಬಿಡೋಣ ನಡಿ ಅಂತ ಅಂದ್ಲು. ಅದಾದ ನಂತರ ಇಬ್ಬರು ಕೂಡ ಒಟ್ಟಿಗೆ ಸ್ಟೇಜ್ ಮೆಟ್ಟಿಲುಗಳನ್ನು ಇಳ್ಕೊಳ್ತಾ ಪಾರ್ಟಿ ಹಾಲ್ಗೆ ಬಂದರು. ಶಾರ್ವರಿ ಇನ್ನೇನು ಪಾರ್ಟಿ ಹಾಲ್ ಒಳಗಡೆ ಕಾಲಿಡ್ತಾ ಇದ್ದಾಗೇನೆ ಇಡೀ ಪಾರ್ಟಿಯಲ್ಲಿದ್ದವರ ಗಮನ ಒಮ್ಮೆಲೆ ಅವಳ ಕಡೆಗೆ ತಿರುಗಿತ್ತು. ಬಂದಿದ್ದಂತಹ ಅತಿಥಿಗಳು ಯಾರೇ ಬಯಸಲಿ ಅಥವಾ ಬಯಸದೇ ಇರಲಿ, ಹೊಟ್ಟೆ ಉರಿ ಪಡಲಿ ಅಥವಾ ಖುಷಿ ಪಡಲಿ, ಅವಳ ಆ ದಿವ್ಯ ಸೌಂದರ್ಯ ಅದ್ಭುತ ನೋಡದೇ ಇರಲು ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಇರಲಿಲ್ಲ. ಎಲ್ಲರ ಕಣ್ಣುಗಳು ಅವಳ ಮೇಲೆ ಏನಿಟ್ಟಿದ್ವು. ಅತ್ಯಂತ ಅದ್ಭುತ ಸುಂದರಿಯ ಹಾಗೆ ಕಾಣ್ತಿದ್ಲು. ಅದನ್ನು ಗಮನಿಸಿದ ಸಮೀಕ್ಷಾ ಮೆಲ್ಲನೆ ಶಾರ್ವರಿಯ ಕಿವಿಗಳಲ್ಲಿ ಪಿಸುಗುಟ್ಟಿದ್ಲು. ನೋಡಿದ್ಯಾ ಮ್ಯಾಜಿಕ್, ಎಲ್ಲರ ಕಣ್ಣುಗಳು ನಿನ್ನ ಮೇಲೇನೇ ಇದೆ. ಇವತ್ತು ನಿನ್ನ ಮುಂದೆ ನನ್ನ ಗತ್ತು ಸಂಪೂರ್ಣವಾಗಿ ಫ್ಲಾಪ್ ಆಯಿತು ಬಿಡು. ಇದನ್ನು ಕೇಳಿ ಶಾರ್ವರಿ ಸ್ವಲ್ಪ ಆತಂಕ ಮತ್ತು ದಿಗ್ಗಲಿನಿಂದ, ಸಮೀಕ್ಷಾ, ದಯವಿಟ್ಟು ಇಲ್ಲಿ ಬಾಯಿ ಮುಚ್ಚು, ನನಗೆ ಇಲ್ಲೇ ಒಂದು ಕಡೆ ಎದೆ ಬಡಿತ ಜೋರಾಗ್ತಿದೆ. ನೀನು ನೋಡಿದರೆ ಏನೇನೋ ಅಸಂಬದ್ಧವಾಗಿ ಖಾಲಿಪೋಲಿ ಮಾತನಾಡಿ ನನ್ನ ಕಾಲೆಳಿತಿದೆಯಲ್ಲ ಅಂದ್ಲು ಮುನಿಸಿನಿಂದ. ಸಮೀಕ್ಷಾ ಮುಖ ತಿರುಗಿಸಿ, ನಿನ್ನನ್ನು ಹೊಗಳಿದ್ನಲ್ಲ, ಅದಕ್ಕೆ ನನಗೇ ಅನ್ಕೊಬೇಕು ಯಪ್ಪೋ ಅಂದ್ಲು ನಗುತ್ತಾ. ಅದಾದ ನಂತರ ಇಬ್ಬರು ಸಭಾಂಗಣದ ಮಧ್ಯಕ್ಕೆ ಬಂದರು. ಆದರೆ ಈ ಸಮಯದಲ್ಲಿ ಶಾರ್ವರಿಯ ಕಣ್ಣುಗಳು ಮಾತ್ರ ಇಡೀ ಹಾಲ್ನಲ್ಲಿ ಒಬ್ಬ ವಿಶೇಷವಾಗಿರುವಂತಹ ವ್ಯಕ್ತಿಗಾಗಿ ಹುಡುಕಾಟನ ನಡೆಸ್ತಾನೆ ಇದ್ವು. ಅವಳು ಬಹಳ ದಿನಗಳಿಂದ ಯಾರನ್ನು ನೋಡೋಕ್ಕೆ ಹಂಬಲಿಸ್ತಿದ್ಲೋ, ಯಾರ ಧ್ವನಿಯನ್ನು ಕೇಳಲು ಅವಳ ಹೃದಯ ಹಪಹಪಿಸ್ತಿತ್ತೋ, ಆ ಅಗಸ್ತ್ಯ ಎಲ್ಲೂ ಕಾಣಿಸಲೇ ಇಲ್ಲ. ಶಾರ್ವರಿ ಮನಸ್ಸಿನಲ್ಲೇ ತಳಮಳಗೊಳ್ಳುತ್ತಾ ಯೋಚಿಸೋಕೆ ಶುರು ಮಾಡ್ತಾಳೆ. ಅಗಸ್ತ್ಯ ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅವನು ಇನ್ನೂ ಪಾರ್ಟಿಗೆ ಬಂದಿಲ್ವಾ? ಆದರೆ ಸಮೀಕ್ಷಾ ಅವನೇ ಬರ್ತಾನೆ ಅಂತ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ಲಲ್ವಾ? ಹಾಗಾದರೆ ಎಲ್ಲಿದ್ದಾನೆ ಇವನು? ಕಾಣ್ತಾನೆ ಇಲ್ವಲ್ಲ? ಓ ದೇವ್ರೇ, ನಾನು ಇಷ್ಟೊಂದು ಕಷ್ಟಪಟ್ಟು ರೆಡಿಯಾಗಿರೋದೇ ಅವನಿಗೋಸ್ಕರ. ನನಗೆ ಬೇರೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ, ಯಾರಿಗೂ ತೋರಿಸ್ಕೋಬೇಕು ಅಂತಲೂ ಇಲ್ಲ. ನಾನು ಅವನ ಕಣ್ಣಿಗೆ ಅತ್ಯಂತ ಸುಂದರಿಯಾಗಿ ಕಾಣಿಸ್ಬೇಕು ಅಷ್ಟೇ. ನಾನು ದಯವಿಟ್ಟು ಇವತ್ತು ನನ್ನ ಹುಟ್ಟುಹಬ್ಬದ ದಿನ ನನ್ನನ್ನು ನಿರಾಶೆಗೊಳಿಸಬೇಡಿ ದೇವ್ರೇ. ಹೇಗಾದರೂ ಮಾಡಿ ಅವನನ್ನು ಇಲ್ಲಿಗೆ ಕಳಿಸ್ಕೊಡಿ. ಇವತ್ತು ನನ್ನ ಹೃದಯದಲ್ಲಿರೋ ಪ್ರೀತಿಯನ್ನು ಅವನಿಗೆ ಹೇಳೇ ತೀರ್ತೀನಿ. ಪ್ಲೀಸ್, ಇದು ನಿನ್ನ ಮೇಲಾಣೆ ಅಂತ ಹೇಳಿ ದೇವರನ್ನ ಬೇಡ್ಕೊಳ್ಳೋಕೆ ಶುರು ಮಾಡ್ತಾಳೆ.
ಹಾಗೆ ಯೋಚಿಸ್ತಾ ಬೇಸರದಲ್ಲೇ ಶಾರ್ವರಿ ತನ್ನ ಅಣ್ಣ ಪ್ರಜ್ವಲ್ನ ಕಡೆಗೆ ಹೆಜ್ಜೆ ಹಾಕಿದ್ಲು. ಪ್ರಜ್ವಲ್ ತನ್ನ ತಂಗಿಯನ್ನ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಬಹಳ ಆಶ್ಚರ್ಯದಿಂದ ನೋಡುತ್ತಾ, "ಹೋ ಮೈ ಗಾಡ್, ಇದು ಯಾರು? ಇವಳು ನಿಜಕ್ಕೂ ನನ್ನ ಪುಟ್ಟ ತಂಗಿ ಶಾರ್ವರಿ ಏನೇನಾ? ದೇವತೆ ಥರ ಇದೆಯಲ್ಲಮ್ಮ" ಎನ್ನುತ್ತಾ ಮುಗುಳ್ನಕ್ಕನು. "ಸಖತ್ತಾಗಿ ಕಾಣ್ತಿದೆಯಾ ಶಾರ್ವರಿ?" ತನ್ನ ಅಣ್ಣ ಪ್ರಜ್ವಲ್ನ ಮಾತುಗಳನ್ನು ಕೇಳಿ ಶಾರ್ವರಿ ನಗುತ್ತಾ ಅವನನ್ನು ತಬ್ಬಿಕೊಂಡು, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇದೆಲ್ಲವೂ ಆದದ್ದು ನಿನ್ನಿಂದಲೇ, ತುಂಬ ಧನ್ಯವಾದಗಳು ಅಂತ ಹೇಳಿದ್ಲು. ಪಕ್ಕದಲ್ಲೇ ಇದ್ದ ಸಮೀಕ್ಷಾ ಕಣ್ಣನ್ನು ಮಿಟುಕಿಸುತ್ತಾ, "ನೋಡಿದ್ಯಾ, ನಾನು ಅವತ್ತೇ ಹೇಳಿದ್ದೆ ನೀನು ತುಂಬ ಚೆನ್ನಾಗಿ ಕಾಣ್ತೀಯಾ ಅಂತ, ಆದರೆ ನೀನೇ ನಂಬಲೇ ಇಲ್ಲ ಬಿಡು" ಅಂತ ಅಂದ್ಲು. ಶಾರ್ವರಿ ಸಣ್ಣಗೆ ನಕ್ಕಿದ್ಲು. ಸಮೀಕ್ಷಾ ಸುತ್ತಲೂ ನೋಡಿ ಪಕ್ಕದಲ್ಲಿದ್ದಂತಹ ಅಣ್ಣನ ಬಳಿ ಬಂದು, "ಅಗಸ್ತ್ಯ ಇನ್ನೂ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಇವತ್ತು ಯಾಕೆ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಯಾಕೆ ಬಂದಿಲ್ಲ" ಅಂತ ಕೇಳಿದ್ಲು. ಈ ಕಡೆ ಅಣ್ಣ ತನ್ನ ಕೈಗಡಿಯಾರವನ್ನು ನೋಡುತ್ತಾ, "ಹೌದೌದು, ಬರ್ತೀನಿ ಅಂತಲೇ ಹೇಳಿದ್ದ, ಯಾಕೆ ಇನ್ನೂ ಲೇಟ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ನಾನೊಬ್ಬ ಒಮ್ಮೆ ಕಾಲ್ ಮಾಡಿ ನೋಡ್ತೀನಿ" ಅಂತ ಅಂತಿದ್ದಂಗೆ ಇದ್ದಕ್ಕಿದ್ದಂತೆ ಎಲ್ಲರ ಕಿವಿಯಲ್ಲೂ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತಾ ಇದೆ. "ಹಾಯ್, ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್, ಶುಭ ಸಂಜೆ" ಆ ಧ್ವನಿ ಕೇಳ್ತಾ ಇದ್ದಾಗೆ ಎಲ್ಲರೂ ತಿರುಗಿ ನೋಡಿದರು. ಆ ದೃಶ್ಯ ನೋಡಿದ ಶಾರ್ವರಿಯ ಹೃದಯದ ಬಡಿತ ಒಂದೇ ಕ್ಷಣದಲ್ಲಿ ನಿಂತು ಹೋದಂತಾಯಿತು. ಸ್ವಲ್ಪ ದೂರದಲ್ಲಿ ಅಗಸ್ತ್ಯ ನೀಲಿ ಬಣ್ಣದ ಸೂಟ್ನಲ್ಲಿ ಎಂದಿನಂತೆ ತಣ್ಣನೆಯ ಗಂಭೀರ ಮುಖಭಾವದೊಂದಿಗೆ ನಿಂತಿದ್ದ. ಅವನ ಪಕ್ಕದಲ್ಲೇ ಅನಾಮಿಕಾ ಅವನ ತೋಳನ್ನು ಬಿಗಿಯಾಗಿ ಹಿಡಿದುಕೊಂಡು ಮಂದಹಾಸವನ್ನು ಬೀರ್ತಾ ಇದ್ಲು. ಅಗಸ್ತ್ಯ ಆ ಹುಡುಗಿಯಲ್ಲಿ ತುಂಬ ಬ್ಯೂಟಿಫುಲ್ ಹಾಗೂ ಆಕರ್ಷಕವಾಗಿ ಕಾಣ್ತಿದ್ದಂತೂ ನಿಜ. ಅನಾಮಿಕಳನ್ನು ಅವನ ಕೈ ಹಿಡಿದು ನಿಂತಿದ್ದನ್ನು ನೋಡಿದ ಶಾರ್ವರಿಯ ಮುಖ ಕಳೆಗುಂದಿತ್ತು. ಅವಳ ಎದೆಗೆ ಚೂರಿ ಇರಿದಂತಾಯಿತು. ಸಮೀಕ್ಷಾಳಿಗೂ ಇದು ಕಿರಿಕಿರಿ ಉಂಟು ಮಾಡಿತು. ಅವಳು ತನ್ನಲ್ಲೇ ಗೊಣಕೊಂಡ್ಳು. ಈ ಅಗಸ್ತ್ಯ ಅಣ್ಣನಿಗೇನಾಯಿತು? ಯಾಕೆ ಯಾವುದೋ ಈ ಹುಡುಗಿನ ಜೊತೆಗೆ ಹಾಕೊಂಡಿದ್ದಾನಲ್ಲ, ಯಾವಾಗ ಬುದ್ಧಿ ಬರುತ್ತೋ ಏನೋ, ಎಲ್ಲಿ ಹೋದರೂ ಈ ಅನಾಮಿಕಳನ್ನು ಅಲ್ಲಿ ಈ ಥರ ಅಂಟಿಸ್ಕೊಂಡೇ ಬರ್ತಾನಪ್ಪ. ನಮ್ಮ ಶಾರ್ವರಿ ಬೆಳಗಿಂದ ಎಷ್ಟು ಎಕ್ಸೈಟೆಡ್ ಆಗಿ ರೆಡಿ ಆಗಿಬಿಟ್ಟಿದ್ಲು, ಇವನು ತನ್ನ ಈ ಸಹ ಹೆಂಡತಿಯನ್ನು ಕರೆದುಕೊಂಡು ಸುತ್ತಾ ಇದ್ದಾನೆ. ಅಗಸ್ತ್ಯ ಮತ್ತು ಅನಾಮಿಕಾ ಹತ್ತಿರ ಬರ್ತಿದ್ದ ಹಾಗೆ ಈ ಕಡೆ ನಗುತ್ತಾ, "ಸೊ ಕೊನೆಗೂ ಬಂದೇ ಬಿಟ್ರಾ? ತುಂಬ ಹೊತ್ತಿನಿಂದ ಕಾಯ್ತಿದ್ದೆ. ಸಮೀಕ್ಷಾ ಮತ್ತು ಶಾರ್ವರಿಯ ಅಣ್ಣ ಎಲ್ಲರೂ ಕೂಡ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು. ಯಾಕಿಷ್ಟು ಲೇಟು ಅಂತ ಹೇಳ್ತಾನೆ. ಅಗಸ್ತ್ಯ, "ದಾರಿಯಲ್ಲಿ ತುಂಬ ಟ್ರಾಫಿಕ್ ಆಯಿತು ಕಣೋ, ಅದಕ್ಕೆ" ಅಂತ ಉತ್ತರಿಸ್ತಾನೆ. ನಂತರ ಅಗಸ್ತ್ಯ ಶಾರ್ವರಿಯ ಕಡೆ ನೋಡಿ ಯಾವುದೇ ಭಾವನೆಗಳಿಲ್ಲದೆ, "ಜನ್ಮದಿನದ ಶುಭಾಶಯಗಳು" ಎಂದು ಸಪ್ಪೆಯಾಗಿ ಹೇಳಿದ್ದ. ಅವನು ಹೇಳಿದ ರೀತಿ ನೀತಿ, ಅವನ ಮಾತು ಕತೆ, ಆ ಮುಖಭಾವ, ಆ ಮಾತು ಶಾರ್ವರಿಯ ಹೃದಯವನ್ನು ನುಚ್ಚು ನೂರಾಗಿ ಚೂರಾಗಿಸ್ತು. ಅಣ್ಣ ತನ್ನನ್ನೇ ಸರಿಯಾಗಿ ಮಾತಾಡಿಸ್ತಾ ಇಲ್ವಲ್ಲ, ನೋಡ್ತಾನೆ ಇಲ್ಲ, ಯಾವುದೋ ಅಪರಿಚಿತಳಂತೆ ನೋಡ್ಕೊಳ್ತಿದ್ದಾನೆ ಅನ್ನೋ ನೋವು ಅವಳಲ್ಲಿ ಮನೆ ಮಾಡಿತ್ತು. ಅತ್ತ ಅನಾಮಿಕಾ ನಗುತ್ತಾ, "ಹ್ಯಾಪಿ ಬರ್ತ್ಡೇ ಶಾರ್ವರಿ, ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ" ಅಂದ್ಲು. ಶಾರ್ವರಿ ಕೃತಕವಾಗಿ ನಗುತ್ತಾ, "ಥ್ಯಾಂಕ್ ಯು" ಅಂತ ಅಂದ್ಲು. ಆದರೆ ಅಲ್ಲಿ ಇನ್ನೊಂದು ಕ್ಷಣವು ನಿಲ್ಲಲು ಶಾರ್ವರಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕಂದರೆ ಮೇನ್ ಅಟ್ರಾಕ್ಷನ್ ಅವಳೇ ಆಗಿದ್ಲು, ಅವಳ ಬರ್ತ್ಡೇ. ಸೊ ಹಾಗಾಗಿ ಬಿಟ್ಟು ಹೋಗುವಾಗೂ ಇಲ್ಲ. ಉಸಿರುಗಟ್ಟಿದಂತಾಗಿ ಅವಳು ತಕ್ಷಣ ತನ್ನ ಅಣ್ಣ ಪ್ರತಾಪ್ಗೆ ಹೇಳಿ, "ಕ್ಷಮಿಸಿ ಅಣ್ಣ, ನಾನು ಸ್ವಲ್ಪ ಹೊತ್ತಿನಲ್ಲೇ ಬರ್ತೀನಿ" ಅಂತ ಹೇಳಿ ಅಲ್ಲಿಂದ ಹೋದ್ಲು. ಶಾರ್ವರಿಯ ನೋವು ಅರಿತ ಸಮೀಕ್ಷಾ "ನಾನು ಬರ್ತೀನಿ" ಅಂತ ಹೇಳಿ ಅವಳ ಹಿಂದೆಯೇ ಹೋದ್ಲು. ಇತ್ತ ಶಾರ್ವರಿಯ ಅಣ್ಣ ಅಗಸ್ತ್ಯ ಮತ್ತು ಅನಾಮಿಕಾ ತಮ್ಮ ಮಾತುಕತೆಯಲ್ಲಿ ಮುಳುಗಿದ್ರು. ಶಾರ್ವರಿ ಬಾತ್ರೂಮ್ ಒಳಗೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಬಿಂಬವನ್ನು ನೋಡಿಕೊಂಡಾಗ ಅವಳ ಮುಖದಲ್ಲಿದ್ದ ದುಃಖ ಅವಳಿಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಅಣ್ಣನ ಗಮನ ಸೆಳೆಯಲು ಹಗಲಿರುಳು ಕನಸು ಕಂಡಿದ್ದ ಅವಳಿಗೆ ಅಗಸ್ತ್ಯನ ತಣ್ಣನೆಯ ವರ್ತನೆ ಮನಸ್ಸಿಗೆ ಬಹಳ ನೋವುಂಟು ಮಾಡಿತು. ಅವಳ ಹಿಂದೆಯೇ ಬಂದ ಸಮೀಕ್ಷಾ ಶಾರ್ವರಿಯ ಅಳುವಿನ ಧ್ವನಿಯನ್ನು ಕೇಳಿ ಸಮಾಧಾನ ಮಾಡಲಾರದೆ, ಅವಳಿಗೂ ಕೂಡ ಬಾಯಿ ಬರಲಿಲ್ಲ ಸಮಾಧಾನ ಮಾಡ್ಕೋ, ಖುಷಿಯಾಗಿರು ಅಂತ ಹೇಳೋಕೆ ಸುಮ್ಮನೆ ಹತ್ರ ಬಂದ್ಲು. ಅವಳಿಗೂ ತನ್ನ ಸಹೋದರ ಅಗಸ್ತ್ಯನ ವರ್ತನೆ, ಅವನ ಮಾತುಕತೆ, ಒಂದು ಹೆಣ್ಣಿನ ಜೊತೆ ಇರೋದು ಅದನ್ನು ಕಂಡ್ರೆ ಸಿಟ್ಟು ಬರ್ತಾಯಿತ್ತು. ಸಮೀಕ್ಷಾ ಇಂದಿನಿಂದ ಶಾರ್ವರಿಯನ್ನು ಪ್ರೀತಿಯಿಂದ ತಬ್ಕೊಂಡು, "ಏನಾಯಿತು ಶಾರ್ವರಿ, ಯಾಕೆ ಹೀಗೆ ದುಃಖ ಪಡ್ತಿದ್ಯಾ? ಇವತ್ತು ನಿನ್ನ ಬರ್ತ್ಡೇ ಕಣೆ, ಖುಷಿಯಾಗಿರಬೇಕು" ಅಂತ ಕೇಳಿದ್ಲು. ಶಾರ್ವರಿ "ಏನೂ ಇಲ್ಲ" ಅಂತ ಮುಚ್ಚಿಡಲು ಪ್ರಯತ್ನಿಸಿದ್ಲು. "ಏನು ಇಲ್ದಿದ್ರೆ ಪಾರ್ಟಿ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ" ಎಂದು ಸಮೀಕ್ಷಾ ನೇರವಾಗಿ ಪ್ರಶ್ನಿಸಿದ್ಲು. ಶಾರ್ವರಿ "ಅದು ಬಾತ್ರೂಮ್ಗೆ ಹೋಗಬೇಕಾಗಿತ್ತು ಕಣೆ,
ಅಷ್ಟೇ, ಇನ್ನೇನಿಲ್ಲ, ನಡಿ ನೀನು ಎಂದು ವಿಷಯ ಬದಲಾಯಿಸಲು ಪ್ರಯತ್ನಿಸಿದ್ಲು. ಆದರೆ ನಮ್ಮ ಸಮೀಕ್ಷಾ ಬಿಡುವವಳಲ್ಲ. ಅವಳು ಶಾರ್ವರಿಯನ್ನು ತನ್ನ ಕಡೆ ತಿರುಗಿಸಿ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ಲು. ನನಗೆ ಗೊತ್ತು ನೀನು ತುಂಬ ನೋವಿನಲ್ಲಿದ್ದೀಯಾ ಅಂತ. ನಿಜ ಹೇಳ್ತೀನಿ ಕೇಳು, ಈ ಅಗಸ್ತ್ಯ ಅಣ್ಣನಿಗೆ ಏನಾಗಿದೆ ಅಂತಲೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಸುಂದರವಾಗಿರೋ ನಿನ್ನನ್ನು ನೋಡಿದ್ರು ಅವನು ಹೇಗೆ ನಿರ್ಲಕ್ಷಿಸೋಕೆ ಸಾಧ್ಯ? ಅವನಿಗೆ ಕಣ್ಣೇನು ಕಾಣ್ತಾ ಇಲ್ವಾ ಎಂದು ಸಮೀಕ್ಷಾ ಆಕ್ರೋಶವನ್ನು ಹೊರಹಾಕಿದ್ಲು. ಶಾರ್ವರಿ ಗದ್ಗದಿತಳಾಗಿ, ಸಮೀಕ್ಷಾ, ಇವತ್ತು ನಾನು ಪ್ರಪೋಸ್ ಮಾಡಿದರೆ ಖಂಡಿತ ಅವನು ಬೇಡ ಅಂದರೆ ಏನು ಮಾಡಲಿ? ಜೊತೆಗೆ ಆ ಹುಡುಗಿ ಕೂಡ ಪಕ್ಕದಲ್ಲೇ ಇದ್ದಾಳೆ. ಆ ಅನಾಮಿಕ ಅವನಿಗೆ ಅಂಟ್ಕೊಂಡಿರೋದನ್ನು ನೋಡ್ತಾ ಇದ್ರೆ ನಿಜವಾಗಿಯೂ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನನ್ನ ಅಯ್ಯೋ, ಏನಾಯಿತು ನಿನಗೆ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ತಗೋ ಈ ನೀರು ಕುಡಿ. ಹಾಗಲ್ಲ, ಅವನು ಬೇರೆಯವ್ರ ಜೊತೆ ಇರೋದನ್ನು ನನ್ನಿಂದ ನೋಡೋಕ್ಕೆ ಸಹಿಸೋಕ್ಕೆ ಆಗ್ತಾ ಇಲ್ಲ ಗೊತ್ತೇನೆ ಅಂತ ಅಂದ್ಲು. ಸಮೀಕ್ಷಾ ಅವಳನ್ನು ಮತ್ತೆ ಅಪ್ಪಿಕೊಂಡು, ಚಿಂತಿಸಬೇಡ ಫ್ರೆಂಡ್, ಅಗಸ್ತ್ಯ ಅಣ್ಣ ನಿನ್ನೊಂದಿಗೆ ಮಾತ್ರ ಇರಬೇಕು ಅನ್ನೋದು ನನಗೂ ಆಸೆ. ಎಲ್ಲವೂ ಸರಿಯಾಗ್ತದೆ. ಈಗ ನಾವಿಬ್ಬರು ಪಾರ್ಟಿಗೆ ಹೋಗಲೇಬೇಕು, ಅಲ್ಲಿ ನೀನೇ ಮೊದಲಿರಬೇಕು. ಸುಮ್ಮನೆ ಇಲ್ಲಿದ್ದರೆ ಎಲ್ಲರೂ ಏನಾದರೂ ಹೊಂದ್ಕೊಂಡ್ಬಿಡ್ತಾರೆ ಕಣೆ ಅಂತ ಧೈರ್ಯ ತುಂಬಿದ್ಲು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮುಖ ಸರಿಪಡಿಸ್ಕೊಂಡು ಪಾರ್ಟಿಗೆ ಹಿಂತಿರುಗಿದ್ರು. ಪಾರ್ಟಿ ರಂಗೇರ್ತಿತ್ತು. ಕೇಕ್ ಕತ್ತರಿಸುವ ಸಮಯ ಬಂದಿತ್ತು. ಶಾರ್ವರಿಯ ಬಾಲ್ಯದಿಂದಲೂ ಕೂಡ ಇಷ್ಟವಾಗಿದ್ದ ಬಾರ್ಬಿ ಗೊಂಬೆ ಇರುವಂತಹ ಪಿಂಕ್ ಕಲರ್ ಕೇಕನ್ನು ಅಣ್ಣ ಪ್ರಜ್ವಲ ಆರ್ಡರ್ ಮಾಡಿದ್ದ. ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ಕೂಡ ಸಂಭ್ರಮಿಸಲು ಶುರು ಮಾಡಿದರು. ಆದರೆ ಶಾರ್ವರಿಯ ಕಣ್ಣು ಮಾತ್ರ ಅಗಸ್ತ್ಯನನ್ನೇ ಹುಡುಕ್ತಾ ಇತ್ತು. ಅಗಸ್ತ್ಯ ತನ್ನ ಪಕ್ಕದಲ್ಲೇ ಅನಾಮಿಕಳನ್ನು ನಿಲ್ಲಿಸ್ಕೊಂಡು ಕೆಲವರೊಂದಿಗೆ ಮಾತಾಡ್ತಿದ್ದ. ಅನಾಮಿಕಳ ತಂದೆ ಭೂಪೇಂದ್ರ ಕಶ್ಯಪ್ ಕೂಡ ಅಲ್ಲಿದ್ದರು. ಹಾಗೆಯೇ ಅವರು ಯಾರು ಸಾಮಾನ್ಯದವರು ಅಲ್ಲ. ಆ ಅನಾಮಿಕಳು ಸಾಮಾನ್ಯದವಳಲ್ಲ. ಅವರು ಭೂಗತ ಲೋಕದ ಅಂಡರ್ವರ್ಲ್ಡ್ ದೊಡ್ಡ ಪ್ರಭಾವಿ ವ್ಯಕ್ತಿಗಳು. ಅವರಿಗೂ ಮತ್ತು ಅಗಸ್ತ್ಯನಿಗೂ ಇರುವ ವ್ಯಾವಹಾರಿಕ ನಂಟಿನಿಂದಾಗಿ ಅಗಸ್ತ್ಯ ಮತ್ತು ಈ ಪ್ರಜ್ವಲ್ ಬಿಸ್ನೆಸ್ ಲೋಕದಲ್ಲಿ ದೊಡ್ಡ ಹೆಸರು ಮಾಡೋಕ್ಕೆ ಅಲ್ಲಿಂದನೇ ಸಾಧ್ಯವಾಗಿತ್ತು. ಅಗಸ್ತ್ಯ ಮತ್ತು ಅನಾಮಿಕ ಎಷ್ಟು ಹತ್ತಿರವಾಗಿ ಮಾತಾಡ್ತಿದ್ರು ಅಂದರೆ ಅವರಿಬ್ಬರ ಮಧ್ಯೆ ಯಾರೂ ಕೂಡ ನುಸುಳೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇದನ್ನು ನೋಡಿ ಸಮೀಕ್ಷಾ, ನೋಡು ಶಾರ್ವರಿ, ಸುಮ್ಮನೆ ಚಿಂತಿಸಬೇಡ. ನೀನು ಇಷ್ಟು ದುಃಖ ಪಡೋದು ನನಗಿಷ್ಟ ಇಲ್ಲ. ನಾವು ಸುಮ್ಮನೆ ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಬೇಡ. ನಾನು ಇದರ ಬಗ್ಗೆ ಏನಾದರೂ ಮಾಡಲೇಬೇಕು, ನೋಡ್ತಾ ಇರು ಎಂದು ರಹಸ್ಯವಾಗಿ ತಾನೇ ಏನಾದರೂ ಪ್ಲ್ಯಾನ್ ಮಾಡಬೇಕಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತಾಳೆ. ಸಮೀಕ್ಷಾ ತಕ್ಷಣವೇ ನಿರ್ಧಾರ ಮಾಡಿಕೊಂಡಾಗ ಅವಳು ಅಗಸ್ತ್ಯನ ಬಳಿಗೆ ಹೋಗಿ ಅವನ ತೋಳನ್ನು ಹಿಡಿದುಕೊಂಡು, ಅಣ್ಣ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಮುಗುಳ್ನಗುತ್ತಾ ಕೇಳಿದ್ಲು. ಅಗಸ್ತ್ಯ ತಣ್ಣಗೆ ಏನೂ ಇಲ್ಲ, ಸುಮ್ಮನೆ ಹಾಗೆ ಎಂದ. ಸಮೀಕ್ಷಾ ಪಕ್ಕದಲ್ಲಿದ್ದ ಅನಾಮಿಕಳ ಕಡೆ ತಿರುಗಿ, ಅನಾಮಿಕ ಕ್ಷಮಿಸಿ, ನನ್ನ ಅಣ್ಣನನ್ನು ಸ್ವಲ್ಪ ಕರ್ಕೊಂಡು ಹೋಗಬಹುದೇ ಎಂದು ಕೇಳಿದ್ಲು. ಅನಾಮಿಕ ಮುಜುಗರದಿಂದನೇ ಅಗಸ್ತ್ಯನ ತೋಳನ್ನು ಮೇಲಿಂದ ಕೈಗಳನ್ನು ಎಳೆದುಕೊಂಡು, ಹೌದು ಖಂಡಿತ ಕರ್ಕೊಂಡು ಹೋಗಿ ಅಂದ್ಲು. ಆಕೆಯ ಮುಖದಲ್ಲಿ ಕಿರಿಕಿರಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ಸಮೀಕ್ಷಾ ಅಗಸ್ತ್ಯನನ್ನು ನೇರವಾಗಿ ಶಾರ್ವರಿಯ ಬಳಿ ಕರೆತಂದ್ಲು. ಅಣ್ಣ, ಒಂದು ನಿಮಿಷ ಹೇಳು, ಇವತ್ತು ಶಾರ್ವರಿ ಹೇಗಿದ್ದಾಳೆ ಅಂತ ಕೇಳಿದ್ಲು. ಅಗಸ್ತ್ಯ ಶಾರ್ವರಿಯನ್ನ ಮೇಲಿನಿಂದ ಕೆಳಗೆ ಸೂಕ್ಷ್ಮವಾಗಿ ನೋಡ್ದ. ಶಾರ್ವರಿ ಹೃದಯದ ಬಡಿತ ಜೋರಾಯಿತು. ಅಗಸ್ತ್ಯ ಸಾಮಾನ್ಯ ಧ್ವನಿಯಲ್ಲಿ ಅವಳು ಚೆನ್ನಾಗಿದ್ದಾಳೆ ಎಂದ. ಸಮೀಕ್ಷಾ ಅಣಕಿಸುತ್ತಾ, ಅವಳು ಚೆನ್ನಾಗಿದ್ದಾಳಾ? ಅಷ್ಟೇನಾ? ಅವಳು ಇಡೀ ದಿನ ನಿನಗೋಸ್ಕರ ತಯಾರಾಗಿದ್ಲು. ಅದಕ್ಕ ನೀವು ಹೀಗೆ ಹೇಳೋದು ಅಂತ ಹೇಳಿ ಕಾಲೆಳೆದ್ರು. ಅಗಸ್ತ್ಯ ಸ್ವಲ್ಪ ಮಂದಹಾಸ ಬೀರುತ್ತಾ, ಇಲ್ಲ, ಅವಳು ತುಂಬ ಅಂದರೆ ತುಂಬ ಸುಂದರವಾಗಿಯೇ ಕಾಣ್ತಾ ಇದ್ದಾಳೆ. ನಿಜ ಹೇಳಬೇಕಂದ್ರೆ ಶಾರ್ವರಿ ಹುಟ್ಟಿನಾಗಿಂದಲೂ ಕೂಡ ತುಂಬ ಸುಂದರಿ. ಆದರೆ ಈ ಹುಡುಗಿ ತೊಟ್ಟ ಮೇಲೆ ಅವಳ ಹಂದಕ್ಕೆ ಒಂದು ಮೆರುಗು, ಒಂದು ಬ್ಯೂಟಿ ಅನ್ನೋದು ಬಂದಿದೆ ಎಂದ. ಅಗಸ್ತ್ಯನ ಹೊಗಳಿಕೆಗೆ ಶಾರ್ವರಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಸಮೀಕ್ಷಾ ಸುಮ್ಮನಾಗದೆ, ಹಾಗಾದರೆ ಇವತ್ತು ಬರ್ತ್ಡೇ ಗರ್ಲ್ಗೆ ತೊಂದರೆ ಕೊಡೋದು ಬೇಡ. ಅವಳು ಬಹಳ ದಿನಗಳಿಂದ ನೃತ್ಯ ಮಾಡಬೇಕು ಅಂತ ಆಸೆ ಪಡ್ತಿದ್ದಾಳೆ. ಹೋಗಿ ಅವಳ ಜೊತೆ ಒಂದು ಡ್ಯಾನ್ಸ್ ಮಾಡಿಬಿಡು ಅಂತ ಹೇಳ್ತಾಳೆ. ಅಗಸ್ತ್ಯ ಸಮ್ಮತ ಸೂಚಿಸಿ ಶಾರ್ವರಿಯ ಕಡೆ ಕೈ ಚಾಚಿದ. ಶಾರ್ವರಿ ಕಂಪಿಸ್ತಿದ್ದ ಕೈಗಳನ್ನು ನಿಧಾನವಾಗಿ ಅವನ ಕೈಯಲ್ಲಿ ಇಟ್ಟು ಅಗಸ್ತ್ಯ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ವೇದಿಕೆಯತ್ತ ಕರೆದೊಯ್ದ. ಆಗ ಅಲ್ಲಿ ಒಂದು ಮೃದುವಾದ ಬ್ಯೂಟಿಫುಲ್ ಪ್ರಣಯ ಸಂಗೀತ ಶುರುವಾಯಿತು. ಅಗಸ್ತ್ಯ ಶಾರ್ವರಿಯ ಸೊಂಟದ ಮೇಲೆ ಕೈ ಇಟ್ಟು ತನ್ನತ್ತ ಹತ್ತಿರ ಎಳೆದುಕೊಳ್ತಾನೆ. ಶಾರ್ವರಿಯಂತೂ ಆ ಕ್ಷಣದಲ್ಲಿ ಪ್ರಪಂಚದ ಮೇಲೆ ಇರಲಿಲ್ಲ, ಆಕಾಶದಲ್ಲೇ ತೇಲಾಡ್ತಾ ಇದ್ಲು.
ನಾಚಿಕೆಯಿಂದ ತನ್ನ ಹತ್ತಿರಕ್ಕೆ ಎಳೆದಾಗ ನೋಡಲಾಗದೆ ಅವನ ಎದೆಗೆ ಅಂಟ್ಕೊಂಡ್ಳು. ಸಂಗೀತಕ್ಕೆ ತಕ್ಕಂತೆ ಇಬ್ಬರೂ ಲಯಬದ್ಧವಾಗಿ ಹೆಜ್ಜೆ ಹಾಕೋಕ್ಕೆ ಪ್ರಾರಂಭಿಸ್ತಾರೆ. ಸಮೀಕ್ಷಾ ಇದನ್ನು ನೋಡಿ ಅತೀವ ಸಂತೋಷ ಪಡ್ತಾಳೆ. ಇಬ್ಬರು ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣ್ತಿದ್ದಾರೆ, ಅತ್ಯದ್ಭುತ ಜೋಡಿ ಇದು, ಇವರು ಹೀಗೆಯೇ ಒಂದಾಗಿರಬೇಕು ಅಂತ ಅಂದುಕೊಂಡ್ಳು. ಆದರೆ ಅವಳ ಕಣ್ಣು ಅನಾಮಿಕಳ ಕಡೆಗೆ ಹೋಯಿತು. ಅನಾಮಿಕಾ ಆದರೆ ಕೈಯಲ್ಲಿದ್ದ ಗ್ಲಾಸನ್ನು ಬಿಗಿಯಾಗಿ ಇಟ್ಕೊಂಡು ಸಿಟ್ಟಿನಿಂದ ಇವರನ್ನೇ ನೋಡ್ತಾ ಇದ್ಲು. ಅವಳ ಕಣ್ಣಲ್ಲಿ ಅಸೂಯೆ ಮತ್ತು ಕೋಪ ಅನ್ನೋ ತುಂಬಿತ್ತು. ಸಮೀಕ್ಷಾ ಮನಸ್ಸಿನಲ್ಲೇ ಅಂದುಕೊಂಡ್ಲು, ನೀನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಅತ್ತಿಗೆ ಆಗೋದು ಶಾರ್ವರಿ ಮಾತ್ರ. ಅನಾಮಿಕಾ, ನಿನ್ನ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ನನ್ನ ಅಣ್ಣನ ಜೀವನದಲ್ಲಿ ಬರೋದು ಶಾರ್ವರಿ ಮಾತ್ರ, ನೀನಲ್ಲ ಅನಾಮಿಕಾ ಎಂದು ಸಮೀಕ್ಷಾ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಅವಳನ್ನು ದಿಟ್ಟಿಸುತ್ತಾ ನೋಡ್ತಾ ನಿಂತಿದ್ಲು. ಹಾಗೆ ನಿಂತಿದ್ದಾಗ ಅವಳು ಹಾಗೆ ವೇದಿಕೆಯ ಕಡೆ ನೋಡುತ್ತಾ ನಿಂತಿದ್ಲು. ಇದ್ದಕ್ಕಿದ್ದಂತೆ ಯಾರೋ ಅವಳ ಭುಜಗಳನ್ನು ಮೆಲ್ಲಗೆ ತಟ್ಟದಂಗಾಯಿತು. ಸಮೀಕ್ಷಾ ತಟ್ಟನೆ ತಿರುಗಿ ನೋಡಿದಾಗ ಅವಳ ಹಿಂದೆ ಪ್ರಜ್ವಲ ನಿಂತಿದ್ದ. ಕೈಯಲ್ಲಿ ಜ್ಯೂಸ್ ಗ್ಲಾಸನ್ನು ಹಿಡಿದು ಮುಖದಲ್ಲಿ ಸಣ್ಣದೊಂದು ನಗು ಬೀರುತ್ತಾ, ಏನಮ್ಮ ಸಮೀಕ್ಷಾ, ಒಬ್ಬಳ ನಿಂತೋ ಅಷ್ಟೊಂದು ಆಳವಾಗಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಪ್ರಜ್ವಲನನ್ನು ನೋಡಿದ ಸಮೀಕ್ಷಾ ಅವನ ಕಡೆಗೆ ತಿರುಗಿ, ಅಯ್ಯೋ ಏನೂ ಇಲ್ಲ ಪ್ರಜ್ವಲಣ್ಣ, ಸುಮ್ಮನೆ ಹಾಗೆ ನಿಂತಿದ್ದೆ. ಶಾರ್ವರಿ ಈಗ ಅಗಸ್ತ್ಯ ಅಣ್ಣನ ಜೊತೆ ನೃತ್ಯ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾಳಲ್ವ, ಅದಕ್ಕೆ ಇಲ್ಲಿ ನನ್ನ ಜೊತೆ ಮಾತನಾಡೋಕ್ಕೆ ಯಾರೂ ಇರಲಿಲ್ಲ, ಸೊ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಅಂದ್ಲು. ಅದಕ್ಕೆ ಪ್ರಜ್ವಲ ಕಣ್ಣು ಸಣ್ಣಂಗೆ ಮಾಡಿ, ಓಹೋ ಹಾಗಾದರೆ ನಾನು ಇಲ್ಲೇ ಇದ್ದೀನಿ ಅನ್ನೋದನ್ನು ನೀನು ಸಂಪೂರ್ಣವಾಗಿ ಮರೆತುಬಿಟ್ಟಿದೀಯಾ ಅನ್ಸುತ್ತೆ ಅಂತ ಕಾಲೆಳೆದು ಸಮೀಕ್ಷಾ ಮುಗುಳ್ನಗ್ತಾ ಇದ್ಲು. ಛೇ ಅಯ್ಯೋ ಹಾಗೇನಿಲ್ಲ ಪ್ರಜ್ವಲಣ್ಣ, ನೀವು ಪಾರ್ಟಿಗೆ ಬಂದಿರೋ ಅತಿಥಿಗಳನ್ನು ನೋಡ್ಕೊಳ್ತಾ ಇದ್ರಿ ಅಲ್ವಾ, ಸೊ ಹಾಗಾಗಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ, ಬ್ಯುಸಿಯಾಗಿದ್ರಿ ಅಲ್ವಾ ಅಂತ, ಅದಕ್ಕೆ ನಾನೇ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡಲಿ ಅಂತ ನಾನು ಅವ್ರ ಡ್ಯಾನ್ಸ್ನ ನೋಡ್ತಾ ಸುಮ್ಮನೆ ಇಲ್ಲೇ ನಿಂತ್ಕೊಂಡಿದ್ದೆ ಅಷ್ಟೇ ಅಂತ ಹೇಳಿದ್ಲು. ಯಾಕೋ ಗೊತ್ತಿಲ್ಲ, ಪ್ರಜ್ವಲ್ ಅವಳನ್ನೇ ದಿಟ್ಟಿಸಿ ನೋಡುತ್ತಾ, ನಿನಗಿಂತ ಮುಖ್ಯವಾದ ಅತಿಥಿ ನನಗೆ ಇನ್ಯಾರಿರೋಕ್ಕೆ ಸಾಧ್ಯ ಹೇಳು, ಅಂದ ಹಾಗೆ ನಿನಗೆ ಓಕೆ ಅನಿಸಿದರೆ ನಾವು ಕೂಡ ಒಟ್ಟಿಗೆ ಒಂದು ಡ್ಯಾನ್ಸ್ ಮಾಡಬಹುದಲ್ವಾ ಅಂತ ಹೇಳ್ತಾನೆ. ಪ್ರಜ್ವಲ್ನ ಈ ದಿಢೀರ್ನ ಆಫರ್ಗೆ ಸಮೀಕ್ಷಾಗೆ ಸ್ವಲ್ಪ ಒಂಥರ ಮುಜುಗರಗೊಳಕ್ಕಾಗಿ, ಡ್ಯಾನ್ಸಾ ಮಾಡೋದಾ, ಅಯ್ಯೋ ಬೇಡ ಅಣ್ಣ, ನಿಜವಾಗಿಯೂ ನನಗೆ ಈಗ ಡ್ಯಾನ್ಸ್ ಮಾಡೋ ಮೂಡಿಲ್ಲ, ಅದು ನನಗೆ ಅಂತ ಹೇಳಿ ನಿರಾಕರಿಸ್ತಾಳೆ. ಆದರೆ ಪ್ರಜ್ವಲ್ ಬಿಡಬೇಕಲ್ಲ, ಬಿಡದೆ ಸ್ವಲ್ಪ ಹಠ ಮಾಡಿ, ಬಾ ಸಮೀಕ್ಷಾ, ಸುಮ್ಮನೆ ಯೋಚನೆ ಏನು ಮಾಡೋಕ್ಕೆ ಹೋಗಬೇಡ, ಬರೀ ಒಂದು ಚಿಕ್ಕ ಡ್ಯಾನ್ಸ್ ಅಷ್ಟೇ ಅಲ್ವಾ, ಅದು ನಿನ್ನ ಕೈಲಿ ಆಗುತ್ತೆ, ನೋಡು ಅಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರಲ್ವ, ನಾವು ಅವ್ರ ಜೊತೆ ಮಾಡೋಣ, ನಾವೇನು ಸ್ಪೆಷಲ್ಲ ಅಂತ ಹೇಳ್ತಾನೆ. ಸಮೀಕ್ಷಾ ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಒಪ್ಕೊಂಡು, ಸರಿ ಹಾಗಾದರೆ ನಡಿ ಹೋಗೋಣ ಅಂತ ಹೇಳಿದ್ಲು. ಅದಾದ ನಂತರ ಇಬ್ಬರೂ ಕೂಡ ಸ್ಟೇಜ್ ಮೇಲೆ ಹೋಗ್ತಾರೆ. ಅಲ್ಲಿ ಬಂದು ಸಂಗೀತಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡಲು ಶುರು ಮಾಡ್ಕೊಳ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ. ಪ್ರಜ್ವಲ್ನ ತಪ್ಪಾದರೂ ಏನು ಮುಂದೆ ಗೊತ್ತಾಗುತ್ತೆ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಮ್ಮ ಹುಡುಗಿ ಪ್ರಪೋಸ್ ಮಾಡ್ತಾಳೋ ಇಲ್ವೋ, ಅವನು ಒಪ್ಕೊತಾನೋ ಇಲ್ವೋ ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿ.